ಈ ಫ್ರಾಂಚೈಸಿಗೆ ಬರೋದಾದರೆ ನಿಮ್ಮಲ್ಲಿ ಒಂದು ಫ್ರಾಂಚೈಸಿ ತೊಗೊಳ್ಬೇಕಂದ್ರೆ ಯಾವ ಮಾಡೆಲ್ ನೀವು ಆಪ್ರೇಟ್ ಮಾಡೋದು? ನೀವು ಕಂಪನಿ ಆಪ್ರೇಟೆಡ್, ಕಂಪನಿ ಫ್ರಾಂಚೈಸಿ ಆಪರೇಟೆಡ್, ಫ್ರಾಂಚೈಸಿ ಇನ್ವೆಸ್ಟೆಡ್ ಮಾಡಲೇ ಒಂದೇ ಮಾಡೆಲ್ ಇರೋದು. ಏನಕ್ಕೆ ಅಂತ ಹೇಳ್ತೀವಿ, ಇದು ನಮ್ಮಲ್ಲಿ ಏನಾಗ್ತೀವಿ ಅಂತ, ಬ್ಯಾಂಗ್ಳೂರಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು. ಬೆಂಗಳೂರಲ್ಲಿ ಇದ್ದಾಗ ನಮ್ಮನ್ನೇ ಇದ್ದಿರೋದು ಚಂದ್ರ ಲೇಔಟಲ್ಲಿ. ಸ್ಟಾರ್ಟಿಂಗ್ ನಾನು ಬೆಂಗಳೂರಿಗೆ ಬಂದಾಗ ಅದು ಮೆಟೀರಿಯಲ್ ಯಾವುದೇ ಏರಿಯಾದಲ್ಲಿ ಇದ್ರೂ ಇಲ್ಲೊಂದು ಒಳ್ಳೆ ಮಲಯಾಳಿ ರನ್ ಸೂಪರ್ ಬಜಾರ್ಸ್ ಇರುತ್ತೆ, ನೋಡಿದ್ದೀರಲ್ವಾ? ಮಲಯಾಳಿ ರನ್ ಸೂಪರ್ ಬಜಾರ್ ಏನು ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದರೆ ಅನ್ಬಿಲೀವೇಬಲ್. ನಿಮ್ಮಲ್ಲಿ ಅದರ ಪಕ್ಕದಲ್ಲಿ ಚೈನ್ ಆಫ್ ಸೂಪರ್ ಬಜಾರ್ಸ್ ಇರುತ್ತೆ, ಆ ಒಂದು ಬಿಸ್ನೆಸ್ ಅದರದ್ದೊಂದು 10% ಇರೋದಿಲ್ಲ. ಅದೊಂದು ಚಿಕ್ಕದಾಗಿರುತ್ತೆ, ಸ್ವಲ್ಪ ದೊಡ್ಡದಾಗುತ್ತೆ, ಅದರ ಎದುರುಗಡೆನೂ ಒಂದೇ ಇರುತ್ತೆ, ಲೆಫ್ಟ್ ಸೈಡಲ್ಲಿ ಇರುತ್ತೆ, ರೈಟ್ ಸೈಡಲ್ಲಿ ಒಂದೇ ಸ್ಟೋರ್ ಇರುತ್ತೆ, ಮ್ಯಾಸಿವ್ ಇರುತ್ತೆ. ಅದರಲ್ಲಿ ಇರೋ ಸ್ಟಫ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಶಾಪ್ ಫುಲ್ ಇರುತ್ತೆ. ಅದರ ಸರ್ವಿಸ್ ಸ್ಟ್ಯಾಂಡರ್ಡ್ ಅನ್ಬಿಲಿವೇಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಷ್ಟು ಸ್ಟಾಕ್ ಇದ್ದು ಕೂಡ ನೀವೇನಾದರೂ ಹೋದಾಗ ಏನೋ ನಿಮಗೆ ಬೇಕಾಗಿರೋದು ಕೇಳಿದ್ರೆ ಇಲ್ಲ ಅಂತೇಳಿ ಅವ್ನು ಬರ್ಕೊಂಡು ಬರ್ತಾನೆ, ನಿಮ್ಮ ಮನೆಗೆ ಹೋಗೋದ್ರಲ್ಲಿ ಅವ್ನು ಸರ್ವಿಸ್ ಮಾಡ್ತಾನೆ. ಸೊ ಇಟ್ಸ್ ಓನರ್ಸ್ ಇನ್ವಾಲ್ವ್ಮೆಂಟ್ ಅಂತ. ಸೊ ಸಾರಿ, ನಿಮ್ಮದು ಕ್ವಶನ್ ಏನಿತ್ತು? ಅದೇ ಈಗ ಫ್ರಾಂಚೈಸಿ ಮಾಡೆಲ್ ಯಾವ್ದು ನಿಮ್ಮದು ಅಂತ. ಫ್ರಾಂಚೈಸಿ ಏನಕ್ಕೆ ಅದು ಫ್ರಾಂಚೈಸಿ ಇನ್ವೆಸ್ಟೆಡ್ ಆ್ಯಂಡ್ ಆಪರೇಟೆಡ್ ಅಂತ ಹೇಳಿದೆ. ಸೊ ವಿ ಬಿಲೀವ್ ಫ್ರಮ್ ದ ಬಿಗಿನಿಂಗ್ ಎನಿ ಇನ್ವೆಸ್ಟರ್ ಇನ್ವೆಸ್ಟಿಂಗ್ ದೇರ್ ಮನಿ ಶುಡ್ ಇನ್ವಾಲ್ವ್ ಇನ್ ಟು ದ ಬಿಸ್ನೆಸ್. ಅದಿದ್ದರೆ ಮಾತ್ರ. ಸೊ ಮನಿ ಈಸ್ ನಾಟ್ ದ ಕ್ರೈಟೀರಿಯಾ ಇಲ್ಲಿ. ಮನಿ ಪ್ಲಸ್ ಯುವರ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಯುವರ್ ಪ್ಯಾಷನ್ ಆ್ಯಂಡ್ ಯುವರ್ ಡಿಸಿಪ್ಲಿನ್, ಇದೆಲ್ಲ ಇದ್ದರೆ ಇದಾಗುತ್ತೆ. ಇಲ್ಲ ಅಂತ ಹೇಳಿದರೆ ವೆನ್ ಯು ಆರ್ ಎ ಸಕ್ಸಸ್ಫುಲ್ ಬ್ರ್ಯಾಂಡ್, ಎಲ್ಲರೂ ಕೇಳ್ತಾರೆ, ಎವ್ರಿಬಡಿ ವಾಂಟ್ ಟು ಇದು ಯಾವುದೋ ಪುನಃ ಮೂವಿ ಎಕ್ಸಾಂಪಲಲ್ಲಿ ಹೇಳೋದಾದರೆ, ಯಾವುದೋ ಒಂದು ಆ್ಯಕ್ಷನ್ ಮೂವಿ ಹಿಟ್ ಆಯಿತು, 10 ಮೂವಿ ಬರುತ್ತೆ. ಇದು ಹಿಟ್ ಆಯಿತು ಅಂತ ಅದು ಹಿಟ್ ಆಗಲ್ಲ. ಇದು ಹಿಟ್ ಆಗೋದಕ್ಕೆ ಏನೋ ಬೇರೆನೂ ರೀಸನ್ ಇರುತ್ತೆ. ಸೊ ಇದೆ ಆ ಇನ್ವಾಲ್ವ್ಮೆಂಟ್, ಆ ಪ್ಯಾಷನ್, ಅದನ್ನು ನೀವು ಅಸೆಸ್ ಮಾಡಿ ಫ್ರಾಂಚೈಸಿ 100%. ಅದನ್ನು ಹೇಗೆ ಅಸೆಸ್ ಮಾಡ್ತೀರಾ ಸಾಮಾನ್ಯವಾಗಿ?